ಬೆಂಗಳೂರಲ್ಲಿ ಹುಸಿ ಬಾಂಬ್ ಕರೆ ಮಾಡಿದಂತಹ ಚಾಲಕಿ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡು ಮೂಲದ ಟೆಕ್ಕಿ ರೆನೆ ಜೋಶಿಲ್ದ ಬಂಧಿತ ಆರೋಪಿ. ಬೆಂಗಳೂರಿನ ಉತ್ತರ ವಿಭಾಗದ ಸೆನ್ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹುಸಿ ಬಾಂಬ್ ಕರೆ ಮಾಡಿದಂತ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಅಹಮದಾಬಾದ್ ಕೇಂದ್ರ ಕಾರಾಗೃಹದಲ್ಲಿ ಇದ್ದುಕೊಂಡೇ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿತ್ತು. ಬೆಂಗಳೂರಿನ 7 ಶಾಲೆಗಳಿಗೆ ಬೆದರಿಕೆಯ ಮೇಲ್ ಕಳಿಸಿದ್ಲು ಈ ಚಾಲಕಿ. ಗೇಟ್ ಕೋಡ್ ಅಪ್ಲಿಕೇಶನ್ ಬಳಸಿ ನಂಬರ್ ಪಡಿತಾ ಇದ್ಲು ಈ ಮಹಿಳೆ. 7 ವಾಟ್ಸ್ಆಪ್ ಖಾತೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಬಾಡಿ ವಾರೆಂಟ್ ಪಡೆದು ಗುಜರಾತ್ನಿಂದ ಪೊಲೀಸರು ಈಗ ಮಹಿಳೆಯನ್ನ ಕರ್ಕೊಂಡು ಬಂದಿದ್ದಾರೆ. ಗುಜರಾತ್, ಮೈಸೂರು, ಚೆನ್ನೈ ಸೇರಿದಂತೆ ಹಲವು ಕಡೆಗಳಲ್ಲಿ ಮಹಿಳೆ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಹುಸಿ ಬಾಂಬ್ ಕರೆ ಮಾಡಿದ್ದಂತಹ ಮಹಿಳೆಯನ್ನ ಈಗ ಅರೆಸ್ಟ್ ಮಾಡಿರೋದು ತಮಿಳುನಾಡು ಮೂಲದ ಟೆಕ್ಕಿ ರೆನೆ ಜೋಶಿಲ್ದ ಬಂಧಿತ ಆರೋಪಿ ಅಂತ ಗೊತ್ತಾಗಿದೆ. ಅಹಮದಾಬಾದ್ ಕೇಂದ್ರ ಕಾರಾಗೃಹದಲ್ಲಿ ಇದ್ದುಕೊಂಡೇ ಬಾಂಬ್ ಬೆದರಿಕೆಯನ್ನ ಈ ಮಹಿಳೆ ಹಾಕಿದ್ಲು ಅನ್ನೋದು ಗೊತ್ತಾಗಿದೆ. ಇನ್ನು ಈ ಬಂಧಿತ ಟೆಕ್ಕಿ ರೆನೆ ಜೋಶಿಲ್ದ ಬೆದರಿಕೆ ಇಮೇಲ್ ಕಳಿಸಿದ್ದು ಯಾಕೆ? ಈ ವಿಚಾರವಾಗಿ ತನಿಖೆ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ. ಪ್ರಭಾಕರ್ ಅನ್ನೋ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ದಂತಹ ಬಂಧಿತ ಟೆಕ್ಕಿ ಪ್ರೀತಿ ನಿರಾಕರಿಸಿದಕ್ಕೆ ಆತನ ಇಮೇಲ್ ಬಳಸಿಕೊಂಡು ಈ ರೀತಿಯಾಗಿ ಬೆದರಿಕೆ ಹಾಕಿರೋದು ಗೊತ್ತಾಗಿದೆ. ಫೆಬ್ರವರಿಯಲ್ಲಿ ಪ್ರಭಾಕರ್ಗೆ ಬೇರೊಂದು ಯುವತಿಯ ಜೊತೆಗೆ ಮದುವೆಯಾಗಿದೆ. ಹೀಗಾಗಿ ಪ್ರಭಾಕರ್ನನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ಹೇಳಿ ಟೆಕ್ಕಿ ರೆನೆ ಈ ರೀತಿಯ ಕೃತ್ಯವನ್ನ ಮಾಡಿರೋದು. ಅಹಮದಾಬಾದ್ ಮೋದಿ ಸ್ಟೇಡಿಯಂಗೆ ಬೆದರಿಕೆ ಕರೆ ಮಾಡಿದ್ಲು ಈಕೆ. ಗುಜರಾತ್ನ ಹಲವು ಶಾಲೆಗಳಿಗೂ ಕೂಡ ಇಮೇಲ್ ಮಾಡಿದ್ಲು ಈ ಬಂಧಿತೆ ಅನ್ನೋದು ಗೊತ್ತಾಗಿದೆ. ಗುಜರಾತ್ ವಿಮಾನ ದುರಂತದಂತೆ ಶಾಲೆಯನ್ನು ಉಡಾಯಿಸುವಂತಹ ಬೆದರಿಕೆಯನ್ನ ಇಮೇಲ್ ಮೂಲಕ ಮಾಡಲಾಗಿತ್ತು. ದೇಶಾದ್ಯಂತ ಸಂಚಲನ ಮೂಡಿಸಿದ್ದಂಥ ಪ್ರಕರಣ ಅದನ್ನೀಗ ಬೆಂಗಳೂರು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.